ಗೈಸ್, ನೀವು ಇವಾಗ ತಮ್ನೇಲಲ್ಲಿ ನೋಡ್ದ ಹಾಗೇನೆ ಐ ಹ್ಯಾವ್ ಸ್ಟಾರ್ಟೆಡ್ ಟ್ರೇಡಿಂಗ್ ಇನ್ ಕ್ರಿಪ್ಟೋ ಆ್ಯಂಡ್ ಫೋರೆಕ್ಸ್. ಸೊ ದಿಸ್ ಈಸ್ ಮೈ ಫಸ್ಟ್ ಟೈಮ್ ಟ್ರೇಡಿಂಗ್ ಇನ್ ಕ್ರಿಪ್ಟೋ ಆ್ಯಂಡ್ ಫೋರೆಕ್ಸ್. ಸೊ ನಾನು ಇದರಲ್ಲಿ ಸರ್ಟೆನ್ ಅಮೌಂಟ್ ಡೆಪಾಸಿಟ್ ಮಾಡಿ ಸರ್ಟೆನ್ ಪ್ರಾಫಿಟ್ ಮಾಡಿ ವಿತ್ ಡ್ರಾಲ್ಗೆ ಮಾಡಿದ್ದೀನಿ, ಅಂದರೆ ರಿಕ್ವೆಸ್ಟ್ ಕಳಿಸಿದ್ದೀನಿ. ಸೊ ದಿಸ್ ವಿಡಿಯೋ ಇಸ್ ಟೋಟಲಿ ಅ ಲರ್ನಿಂಗ್ ವಿಡಿಯೋ. ಸೊ ನಾನು ಎಷ್ಟು ಡೆಪಾಸಿಟ್ ಹಾಗೆಯೇ ಎಷ್ಟು ವಿಡ್ರಾಲ್ ಮಾಡಿದ್ದೀನಿ ಅಂತ ತೋರ್ಸೋಕ್ಕಿಂತ ಮುಂಚೆನೇ ಫಸ್ಟು ನಾನು ಯಾವ ಲೆವೆಲ್ಸಲ್ಲಿ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದೆ ಅನ್ನೋದನ್ನ ನಾನು ನಿಮಗೆ ಫಸ್ಟ್ ಇನಿಷಿಯಲ್ ಅಂದರೆ ಇವಾಗ ಹೇಳ್ತೀನಿ. ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆಮೇಲೆ ನಾನು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಟ್ರೇಡ್ ಮಾಡಿದೆ, at what levels did I sell, and at for how many minutes I holded my trade, ಇದೆಲ್ಲ in detail explanation ಕೊಡ್ತೀನಿ. So please stick on to this video. So first let us learn about how I took the trade. ಓಕೆನಾ. ಸೊ ನಾನು ಬಿಟ್ಕಾಯಿನಲ್ಲಿ ಟ್ರೇಡ್ ಮಾಡಿದೆ, ಬಿ ಟಿ ಸಿಲಿ. ಓಕೆನಾ. ಸೊ ಟ್ರೇಡಿಂಗ್ ವ್ಯೂ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಏನು ಮಾಡಿದೆ ಅಂತ ಹೇಳ್ತೀನಿ. ಸೊ 15 ಮಿನಿಟ್ ಟೈಮ್ ಫ್ರೇಮ್ ನೋಡಿ, ಇಲ್ಲಿಂದ ನೋಡೋಣ. ಸೊ ಬಿಟ್ಕಾಯಿನ್ ಕಂಟಿನ್ಯೂಸ್ ಆಗಿ ಫಾಲ್ ಆಯ್ತಿತ್ತು ನೋಡಿ. ದಿಸ್ ಇಸ್ ಫಾಲ್ ರಿಟ್ರೇಸ್ಮೆಂಟ್, ಫಾಲ್ ರಿಟ್ರೇಸ್ಮೆಂಟ್, ಫಾಲ್ ರಿಟ್ರೇಸ್ಮೆಂಟ್. ಸೊ ಕ್ಲಿಯರ್ಲಿ ಡೌನ್ ಟ್ರೆಂಡಲ್ಲಿತ್ತಾ ಬಿಟ್ಕಾಯಿನ್. ಸೊ ಡೌನ್ ಟ್ರೆಂಡಲ್ಲಿ ಇದ್ದಾಗ ಏನು ಮಾಡ್ತೀರಾ, ಒಂದು ಪುಲ್ ಬ್ಯಾಕಲ್ಲಿ ನೀವು ಯಾವಾಗ್ಲೂ ಎಂಟ್ರಿ ನೋಡಬೇಕು. ಫಾಲ್ ಆಗಬೇಕಾದ್ರೇ ಕಂಟಿನ್ಯೂಸ್ ಫಾಲ್ ಆಗಬೇಕಂದ್ರೆ ಎಂಟ್ರಿ ನೋಡಬೇಡಿ. ವೆಯ್ಟ್ ಫಾರ್ ಅ ಪುಲ್ ಬ್ಯಾಕ್ ಆ್ಯಂಡ್ ಸೆಲ್ ಎಟ್ ಹಿಯರ್. ಅರ್ಥ ಆಯ್ತಾ? ದಿಸ್ ವಾಸ್ ಮೈ ಪ್ಲ್ಯಾನ್, ಇನಿಷಿಯಲ್ ಪ್ಲ್ಯಾನ್. ಸೊ ಏನಾಯ್ತಪ್ಪ ಅಂದರೆ ನೋಡಿ, ಇದು ಫಾಲ್ ರಿಟ್ರೇಸ್ಮೆಂಟ್, ಫಾಲ್ ರಿಟ್ರೇಸ್ಮೆಂಟ್, ಫಾಲ್. ಅರ್ಥ ಆಯ್ತಾ? ನೋಡಿ ಈ ಲೆವೆಲ್ಸಲ್ಲಿ ನೋಡಿ ಫಾಲ್ ಆಯಿತು. ಸೊ ಐ ವೇಟೆಡ್ ಫಾರ್ ಅ ರಿಟ್ರೇಸ್ಮೆಂಟ್. ಯಾವ ಲೆವೆಲ್ಸಲ್ಲಿ ನೋಡಿ ಈ ಲೆವೆಲ್ಸಲ್ಲಿ ಫಾಲ್ ಆಗಿ ರಿಟ್ರೇಸ್ ಆಯಿತು. ಸೊ ನಾನು ನಿಮಗೆ ಇಲ್ಲಿ ನೋಡಿ ಈ ಪಾಯಿಂಟಲ್ಲಿ ಅಬ್ಸರ್ವ್ ಮಾಡೋಕ್ಕೆ ಹೇಳ್ತೀನಿ. ಇಲ್ಲಿ ಏನಾಗಿದೆಯಪ್ಪ ಅಂತ ಅಂದರೆ, ಸೊ ಇದೆಲ್ಲ ಒಂದು ಸೆಕೆಂಡ್ ಎರೇಸ್ ಮಾಡೋಣ. ಸೊ ಐ ಎಂಟರ್ಡ್ ಎಟ್ ದಿಸ್ ಪೊಸಿಷನ್. ಏನಕ್ಕಪ್ಪ ಅಂದರೆ, ಒಂದು ಪ್ರೈಸು ಡೌನ್ ಟ್ರೆಂಡಲ್ಲಿತ್ತ, ಇನ್ನೊಂದು ರಿಟ್ರೇಸ್ಮೆಂಟ್ ಆಗಿತ್ತು. ಹಾಗೆಯೇ ಇಲ್ಲಿ ನೋಡಿ ಈ ಕ್ಯಾಂಡಲ್ ನೋಡಿ, ಇನ್ಸೈಡ್ ಕ್ಯಾಂಡಲ್ ಫಾರ್ಮೇಷನ್ ಮಾಡಿದೆ. ಅರ್ಥ ಆಯ್ತಾ? ಇನ್ಸೈಡ್ ಕ್ಯಾಂಡಲ್ ಫಾರ್ಮೇಷನ್ ಮಾಡಿದೆ. ಸೊ ಯಾರಾದರೂ ಇನ್ಸೈಡ್ ಕ್ಯಾಂಡಲ್ದು ಸ್ಟ್ರಾಟಜಿ ಗೊತ್ತಿಲ್ಲ ಅನ್ನೋರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಆಗಿರ್ತೀನಿ. ನಾನು ಇದ್ರದ್ದು ಆವಾಗಲೇ ವಿಡಿಯೋ ಮಾಡಿದ್ದೀನಿ, ಇನ್ಸೈಡ್ ಕ್ಯಾಂಡಲ್ ವಿಡಿಯೋದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಫಸ್ಟ್ ಆ ಇನ್ಸೈಡ್ ಕ್ಯಾಂಡಲ್, ಮದರ್ ಆ್ಯಂಡ್ ಬೇಬಿ ಕ್ಯಾಂಡಲ್ ಅಂತ ಅದ್ರದ್ದು ಹೆಸರು. ಸೊ ಅದ್ರದ್ದು ವಿಡಿಯೋ ನೋಡಿ, ಅದಾದಮೇಲೆ ಈ ವಿಡಿಯೋ ನೋಡಿ. ಅರ್ಥ ಆಯ್ತಾ? ಅದ್ರದ್ದು ಲಿಂಕ್ ಹಾಕಿರ್ತೀನಿ, ಫಸ್ಟ್ ನೋಡಿ. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ ಇನ್ಸೈಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ದಿಸ್ ವಾಸ್ ಅ 3 ಕನ್ಫರ್ಮೇಷನ್ ಟ್ರೇಡ್. ಒಂದು ಡೌನ್ ಟ್ರೆಂಡಲ್ಲಿದೆ, ಇನ್ನೊಂದು ಪುಲ್ ಬ್ಯಾಕ್ ಇದು. ಥರ್ಡ್ ಕನ್ಫರ್ಮೇಷನ್ ವಾಸ್ ಅನ್ ಇನ್ಸೈಡ್ ಕ್ಯಾಂಡಲ್ ಅಟ್ ರೆಸಿಸ್ಟೆನ್ಸ್. ಈ ರೆಸಿಸ್ಟೆನ್ಸ್ ಹತ್ರ ಇನ್ಸೈಡ್ ಕ್ಯಾಂಡಲ್ ಫಾರ್ಮ್ ಆಯಿತು. ಅರ್ಥ ಆಯ್ತಾ? ದಿಸ್ ವಾಸ್ ಮೈ ಥರ್ಡ್ ಕನ್ಫರ್ಮೇಷನ್. ಸೊ ನೀವಿಲ್ಲಿ ನೋಡ್ದಾಗೇ ಇನ್ಸೈಡ್ ಕ್ಯಾಂಡಲ್ ಫಾರ್ಮ್ ಆಯಿತು. ಸೊ ನಾನಿವಾಗ ತೋರಿಸ್ತೀನಿ ನೋಡಿ, ಕರೆಕ್ಟ್ ಸೇಮು. ಇಲ್ಲಿ ಬಾಕ್ಸ್ ಕಾಣಿಸ್ತಿದೆಯಲ್ಲ, ಇದು ಇಲ್ಲಿ ಸೆಲ್ಲಿಂಗ್ ನೋಡಿದೆ ನಾನು. ಅರ್ಥ ಆಯ್ತಾ? ಇಲ್ಲಿ ಸೆಲ್ ನೋಡಿ, ಇಲ್ಲಿಗೇನೆ ಕಟ್ ಮಾಡಿದೆ. ಅರ್ಥ ಆಯ್ತಾ? ಲೆಟ್ ಮಿ ಟೆಲ್ ಯು ವೈ ನಾನು ಈ ಟ್ರೇಡ್ ಎಕ್ಸಿಟ್ ಮಾಡಿದೆ ಅಂತ. ಬೇಗ ಏನು ಎಕ್ಸಿಟ್ ಮಾಡಿದೆ ಅಂದರೆ, ಸೆಲ್ಲಿಂಗ್ ಸ್ಟ್ರಾಂಗಾಗಿ ಆಗ್ತಿರ್ಲಿಲ್ಲ. ಸೊ ಈ ಕ್ಯಾಂಡಲ್ ಇಷ್ಟು ಬಿಗ್ ಕ್ಯಾಂಡಲ್ ಆಗಿದೆಯಲ್ಲ, ಸೊ ಇದು ಇದೇ ಕ್ಯಾಂಡಲ್ಗೆ ಬರಬೇಕಾಗಿತ್ತು. ಸೊ ಬರಲಿಲ್ಲ. ಸೊ ನಾನೇನು ಮಾಡಿದೆ, ಇದು ಮೈಟ್ ಬಿ ಅ ಟ್ರ್ಯಾಪ್ ಅಂದ್ಬಿಟ್ಟು ಇಲ್ಲಿ ಈ ಕ್ಯಾಂಡಲ್ಲಿ ಸ್ಮಾಲ್ ಪ್ರಾಫಿಟಲ್ಲಿ ಎಕ್ಸಿಟ್ ಮಾಡಿದೆ.
ಅರ್ಥ ಆಯ್ತಾ? ಅದಾದಮೇಲೆ 2 ಟ್ರೇಡ್ ತೊಗೊಂಡು ಇನ್ನೊಂದು ಟ್ರೇಡ್ ಎಲ್ಲಿ ತೊಗೊಂಡೆ ಅಂದರೆ ನೆಕ್ಸ್ಟ್ ಏನಾಯಿತು, ಪುನಃ ಫಾಲ್ ಆಯಿತಾ. ನೆಕ್ಸ್ಟ್ ಅಗೇನ್ ನೋಡಿ, ಈ ಕ್ಯಾಂಡಲ್ ನೋಡಿ ಇನ್ಸೈಡ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಅರ್ಥ ಆಯ್ತಾ? ಅಗೇನ್ ಇಲ್ಲಿ ಫಾಲ್ ಆಯಿತಾ, ಇದನ್ನ ನಾವು ರಿಟ್ರೇಸ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ದಿಸ್ ಈಸ್ ಆಲ್ಸೋ ಆನ್ ಇನ್ಸೈಡ್ ಕ್ಯಾಂಡಲ್ ಕನ್ಫರ್ಮೇಷನ್. ಸೊ ನಾನೇನು ಮಾಡಿದೆ, ಈ ಕ್ಯಾಂಡಲ್ ಲೋಗೇನೆ ಎಂಟರ್ ಆಗಿ ನೆಕ್ಸ್ಟ್ ಸಪೋರ್ಟ್, ಆ್ಯಕ್ಚುಲಿ ನಂದಿದ್ದು ದಿಸ್ ವಾಸ್ ಮೈ ಟಾರ್ಗೆಟ್ ನಂಬರ್ 1 ಆ್ಯಂಡ್ ದಿಸ್ ವಾಸ್ ಮೈ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಸೊ ಇಲ್ಲಿ ಸೆಲ್ ಮಾಡಿ ಟಾರ್ಗೆಟ್ ಏನು ಮಾಡಿದೆ, ಈ ಸಪೋರ್ಟ್ ಹತ್ರ ಟಾರ್ಗೆಟ್ ಹಾಕ್ತೆ ನಾನು. ಸೊ ನೀವು ನೋಡ್ಬೋದು ನೆಕ್ಸ್ಟ್ ಕ್ಯಾಂಡಲ್ ಟಾರ್ಗೆಟ್ ಅಚೀವ್ ಮಾಡ್ತು ನಂದು. ಅರ್ಥ ಆಯ್ತಾ? ಎಲ್ಲಿ ಇಲ್ಲಿ ಸೆಲ್ ಮಾಡಿದೆ, ಇಲ್ಲಿ ಟಾರ್ಗೆಟ್ ಹಿಟ್ ಆಯಿತು ನಂದು. ಅರ್ಥ ಆಯ್ತಾ? ಸೊ 2 ಟ್ರೇಡ್ ತಗೊಂಡೆ. ದಿಸ್ ಈಸ್ ಟ್ರೇಡ್ ನಂಬರ್ 1, ದಿಸ್ ಈಸ್ ಟ್ರೇಡ್ ನಂಬರ್ 2. ಈ ಟ್ರೇಡು ಬಿಗ್ ಪ್ರಾಫಿಟ್ ಕೊಡ್ತು ನನಗೆ. ಸೊ ಎಷ್ಟು ಅಂತ ಇವಾಗ ಹೇಳ್ತೀನಿ. ಸೊ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ, ಯಾವ ಥರ ಟ್ರೇಡ್ ತೊಗೊಂಡೆ ನಾನು ಅಂತ. ಐ ಹೋಪ್ ಐ ಹ್ಯಾವ್ ಕ್ಲಿಯರ್ಡ್ ದ ಕಾನ್ಸೆಪ್ಟ್. ಸೊ ಇವಾಗ ಎಕ್ಸ್ನೆಸ್ಗೆ ಹೋಗೋಣ, ಓಕೆನಾ? ಸೊ ದ ಪ್ಲ್ಯಾಟ್ಫಾರ್ಮ್ ವಿಚ್ ಐ ಆಮ್ ಯೂಸಿಂಗ್ ಇಸ್ ಎಕ್ಸ್ನೆಸ್. ಅರ್ಥ ಆಯ್ತಾ? ಎಕ್ಸ್ನೆಸ್ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಕ್ರಿಪ್ಟೋ ಆರ್ ಫೋರೆಕ್ಸ್ ಟ್ರೇಡ್ ಮಾಡ್ತಾ ಇರೋದು. ಅರ್ಥ ಆಯ್ತಾ? ಸೊ ಗೈಸ್, ಇಫ್ ನೀವು ಕ್ರಿಪ್ಟೋ ಟ್ರೇಡಿಂಗ್ ಆರ್ ಫೋರೆಕ್ಸ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಐ ರೆಕಮೆಂಡ್ ಯು ದಿಸ್ ಎಕ್ಸ್ನೆಸ್ ಪ್ಲ್ಯಾಟ್ಫಾರ್ಮ್. ಸೊ ದಿಸ್ ಲಿಂಕ್ ವಿಲ್ ಬಿ ಇನ್ ಡಿಸ್ಕ್ರಿಪ್ಷನ್ ಆಸ್ ವೆಲ್. ಅರ್ಥ ಆಯ್ತಾ? ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಅವ್ರದ್ದು ಲಿಂಕ್ ಆಗಿರ್ತದೆ. ಆ ಲಿಂಕ್ ಮುಖಾಂತರ ಹೋಗಿ ತಾವು ಫಸ್ಟು ಏನಂದರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಅಕೌಂಟ್ ಕ್ರಿಯೇಟ್ ಮಾಡಿ ಡೆಪಾಸಿಟ್ ಮಾಡಿ ಸ್ಟಾರ್ಟ್ ಟ್ರೇಡಿಂಗ್ ಇನ್ ಬಿಟ್ಕಾಯಿನ್, ಗೋಲ್ಡ್, ಎಥೀರಿಯಮ್, ಯಾವುದ್ರಲ್ಲಾದರೂ ಟ್ರೇಡ್ ಮಾಡ್ಬೋದು. ಸೊ ಇಫ್ ಯು ಗೈಸ್ ನೀಡ್ ಎನಿ ಹೆಲ್ಪ್ ರಿಗಾರ್ಡಿಂಗ್ ಡೆಪಾಸಿಟ್ ಆರ್ ಹೌ ಟು ಓಪನ್ ಆ್ಯನ್ ಅಕೌಂಟ್, ಯಾವುದೇ ಥರ ಹೆಲ್ಪ್ ಬೇಕಿದ್ರು ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಐ ವಿಲ್ ಹೆಲ್ಪ್ ಯು ಗೈಸ್ ಔಟ್. ಅರ್ಥ ಆಯ್ತಾ? ಸೊ ಎಕ್ಸ್ನೆಸ್ಸಲ್ಲಿ ನಾನು ಎಕ್ಸ್ನೆಸ್ ಚೂಸ್ ಮಾಡಿದೆ, ಈ ಪ್ಲ್ಯಾಟ್ಫಾರ್ಮ್ನ. ಅರ್ಥ ಆಯ್ತಾ? ಸೊ ಐ ವಿಲ್ ರಿಫ್ರೆಶ್ ಇಟ್ ಒನ್ಸ್. ಇಲ್ಲಿ ನೀವು ನೋಡಿ, ಇಲ್ಲಿ ಏನಾಗಿದೆ ಅಂದರೆ ನೋಡಿ, ಇದು ನಂದು ರಿಯಲ್ ಅಕೌಂಟ್, ಓಕೆನಾ? ಸೊ ಐ ವಿಲ್ ರಿಫ್ರೆಶ್ ಒನ್ಸ್. ಸೊ ಆ್ಯಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ಇದು ಬಂದು ನಂದು ನೋಡಿ, ದಿಸ್ ಈಸ್ ಮೈ ರಿಯಲ್ ಅಕೌಂಟ್, ಓಕೆನಾ? ನೆಕ್ಸ್ಟು ನಾನು ಈ ಅಕೌಂಟಲ್ಲಿ ಐ ವಿಲ್ ಶೋ ಯು ಮೈ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ತೋರಿಸ್ತೀನಿ ನಿಮಗೆ. ಸೊ ವೆನ್ ಐ ಕ್ಲಿಕ್ ಆನ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ, ಇಲ್ಲಿ ನೀವು ನೋಡ್ಬೋದು, ನಾನು ಇಲ್ಲಿ ನೋಡಿ ಡೆಪಾಸಿಟ್ ಅಂತ ಇದೆಯಲ್ಲ, ಇದು ಬಂದು $50. ಸೊ $50 ಅಂದರೆ ಸಮ್ವೇರ್ ಅರೌಂಡ್ ನಮಗೆ 4600 rupees ಏನೋ ಸಮಥಿಂಗ್ ಏನೋ ಆಗುತ್ತೆ. ಸೊ $50 ಡೆಪಾಸಿಟ್ ಮಾಡಿದೆ ನಾನು. ಬೇಕಿದ್ರೆ ತೋರಿಸ್ತೀನಿ, ಇಲ್ಲಿ ನೋಡಿ. ಸೊ 25th ಅಂದರೆ ನಿನ್ನೆ, ಇವತ್ತು 26th ಇವತ್ತು. ಸೊ 25th ಕ್ರಿಯೇಟ್ ಮಾಡಿದೆ. 25th 1343 ಅಂದರೆ 143. ಹೀಗೆ ನಾನು $50 ಡೆಪಾಸಿಟ್ ಮಾಡಿದೆ. ಯಾವುದಕ್ಕೆ? ಎಕ್ಸ್ನೆಸ್ ಅಕೌಂಟ್ಗೆ. ಇಲ್ಲಿ ನೋಡಿ $50 ಡೆಪಾಸಿಟ್ ಆಗೈತೆ ಈ ಅಕೌಂಟ್ಗೆ. ಅರ್ಥ ಆಯ್ತಾ? ಸೊ ಗೈಸ್, ನೆಕ್ಸ್ಟು ರೀಫಂಡ್ ನೋಡಿ, ರೀಫಂಡ್ ಕೇಳಿದ್ದೀನಿ ಅಂದರೆ ವಿಡ್ರಾಲ್ ಕೇಳಿದ್ದೀನಿ. $16 ರೀಫಂಡ್ ಕೇಳಿದ್ದೀನಿ ಅಂದರೆ ವಿಡ್ರಾಲ್ ಕೇಳಿದ್ದೀನಿ. ಯಾವುದು? $50 USD ಡೆಪಾಸಿಟ್ ಮಾಡಿದೆ. ಅರ್ಥ ಆಯ್ತಾ? $16 ವಿಡ್ರಾ ಕೇಳಿದ್ದೀನಿ ಇವಾಗ.
ಸೊ ಲೆಟಸ್ ಸಿ ಆ $16 ಹೆಂಗೆ ಮಾಡಿದೆ ಅಂತ. ಅರ್ಥ ಆಯ್ತಾ? ಅದಕ್ಕೆ ಎಕ್ಸ್ನೆಸ್ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಈ ಕ್ಲೋಸ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾವ ಟ್ರೇಡ್ ಕ್ಲೋಸ್ ಆಗಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು, ಇದು ಎರಡು ಟ್ರೇಡ್ ಅಂದ್ಕೊಂಡಲ್ಲ, ದಿಸ್ ವಾಸ್ ಟ್ರೇಡ್ ನಂಬರ್ 1, ದಿಸ್ ವಾಸ್ ಟ್ರೇಡ್ ನಂಬರ್ 2. ಇಟ್ ವಾಸ್ ಟೋಟಲಿ ಆನ್ ಬಿಟ್ಕಾಯಿನ್. ಎರಡು ಟ್ರೇಡ್ ತೋರಿಸಿದ್ನಲ್ಲ ಟ್ರೇಡಿಂಗ್ ವ್ಯೂ ಪ್ಲ್ಯಾಟ್ಫಾರ್ಮಲ್ಲಿ, ದೀಸ್ ಆರ್ ದ ಟ್ರೂ ಟ್ರೇಡ್ಸ್. ಸೊ ಫಸ್ಟ್ ಟ್ರೇಡ್ದು ಪ್ರಾಫಿಟು $1.5, ಸೆಕೆಂಡ್ ಟ್ರೇಡ್ದು ಪ್ರಾಫಿಟು $15. ಅರ್ಥ ಆಯ್ತಾ? ಸೊ ಇದು ನಂದು ಇನಿಷಿಯಲ್, ಓಕೆನಾ, ಪ್ರಾಫಿಟ್. ಇಲ್ಲಿ ನೋಡಿ, ಸೊ 15 + 1 $16 ಆಯಿತು. $16ನ ವಿಡ್ರಾಲ್ ಕೇಳಿದ್ದೀನಿ. ಅರ್ಥ ಆಯ್ತಾ? ಸೊ hope you guys enjoyed this video. This was a learning video ಅಷ್ಟೇ. So if you guys want to create an account using Xness, I'll provide you the link in the description box. ಸೊ ಆ ಲಿಂಕ್ಗೆ ಹೋಗಿ ನೀವು Xness ಅಕೌಂಟ್ ಓಪನ್ ಮಾಡಿ ನೀವು ಟ್ರೇಡಿಂಗ್ ಇನ್ ಬಿಟ್ಕಾಯಿನ್ ಅವ್ರ ಗೋಲ್ಡ್ನ ಸ್ಟಾರ್ಟ್ ಮಾಡ್ಬೋದು. ಅರ್ಥ ಆಯ್ತಾ? ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ಹೌ ಟು ಕ್ರಿಯೇಟ್ ಅನ್ ಅಕೌಂಟ್ ಯೂಸಿಂಗ್ Xness ಆರ್ ಹೌ ಟು ಯಾವ ಥರ ಡೆಪಾಸಿಟ್ ಮಾಡೋದು, ವಿಡ್ರಾಲ್ ಮಾಡೋದು ಅಂತ ಏನಾದರೂ ಕ್ವೆಶನ್ಸ್ ಅರೈಸ್ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆರ್ ಎಲ್ಸ್ ರೀಚ್ ಮೀ ಔಟ್. ಅರ್ಥ ಆಯ್ತಾ? ಓಕೆ ಗೈಸ್, ಸಂಜೆ ಅನಾಲಿಸಿಸ್ ವಿಡಿಯೋ ಹಾಕ್ತೀನಿ ನಾಳೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.